ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಆರ್ ಸಿ ಬಿ ಅಂತ ತಕ್ಷಣ ನಮ್ಗೆ ಅನ್ಸೋದೇನು, ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. ಸೊ ಸುಮಾರು ಒಂದು 4-5 ವರ್ಷಗಳಿಂದ ಈ ಒಂದು ಘೋಷವಾಕ್ಯವನ್ನ ನಾವೆಲ್ಲರೂ ಸಹ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ನಮ್ಮ ಒಂದು ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ಗಳಲ್ಲೇ ನಾವು ಅಪ್ಲೋಡ್ ಮಾಡ್ಕೊಳ್ತಾನೆ ಬಂದಿದ್ದೀವಿ. ಬಟ್ ಈಗ ಈ ಒಂದು ವರ್ಷ ಒಂದು ಹೊಸ ಉರುಪಿನೊಂದಿಗೆ, ಒಂದು ಹೊಸ ನಾಯಕತ್ವದೊಂದಿಗೆ, ಒಂದು ಬದಲಾವಣೆ ರೂಪದಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಆರ್ ಸಿ ಬಿ ತಂಡ ಅಂತ ಕರಿಬಹುದು. ಯಾಕಂದ್ರೆ ಒಂದು ಕೊರೋನಾ ಈಗ ಏನು ರೂಪಾಂತರಿ ವೈರಸ್ ಬಂದಿದೆ, ಸೊ ಈ ಒಂದು ಆರ್ ಸಿ ಬಿ ತಂಡ ಈಗ ಒಂದು ಹೊಸ ರೂಪಾಂತರಿಯಾಗಿ ಒಂದಷ್ಟು ಬದಲಾವಣೆಯೊಂದಿಗೆ ಬಂದಿರತಕ್ಕಂಥದ್ದು ಹೊಸದಾಗಿ ಕಾಣ್ತಾ ಇದೆ. ಒಂದಷ್ಟು ಬ್ಯಾಲೆನ್ಸಿಂಗ್ ಟೀಮ್ ಅಂತ ನಾವು ಕರೀಬಹುದು. ಯಾಕಂದ್ರೆ ಫಸ್ಟ್ ಒಂದ್ಸಲ ಏನಾಗ್ತಾ ಇತ್ತಂದ್ರೆ ಬ್ಯಾಟಿಂಗ್ ಲೈನಪ್ ಇದ್ರೆ ಬೌಲಿಂಗ್ ಲೈನಪ್ ಇರ್ತಿರ್ಲಿಲ್ಲ, ಬೌಲಿಂಗ್ ಇದ್ರೆ ಬ್ಯಾಟಿಂಗ್ ಬರ್ತಾ ಇರಲಿಲ್ಲ. ಸೊ ಈಕ್ವಾಲಿಟಿ ಅನ್ನೋದು ಇರ್ತಿರ್ಲಿಲ್ಲ. ಸೊ ಆದ್ರೆ ಈ ಒಂದು ವರ್ಷ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದಷ್ಟು ಮಟ್ಟಿಗೆ 100ಕ್ಕೆ 90 ಪಾಯಿಂಟ್ ಅಥವಾ 99 ಪಾಯಿಂಟ್ ಕೊಡ್ಬೋದು ನಾವು, ತೊಂದರೆ ಏನಿಲ್ಲ. ಆರಂಭದಲ್ಲಿ ಇದೇ ಒಂದು ಮ್ಯಾನೇಜ್ಮೆಂಟ್ ವಿರುದ್ಧ ಸಾಕಷ್ಟು ಒಂದು ಗಂಭೀರ ಆರೋಪಗಳಿರ್ಬೋದು ಅಥವಾ ಟ್ರೋಲ್ ಮಾಡಿರ್ತಕ್ಕಂಥವ್ರು ಇರ್ಬೋದು. ಯಾಕಂದ್ರೆ ಆಕ್ಷನ್ ಅಂತ ಬಂದಾಗ IPL ಆಕ್ಷನ್ ಅಲ್ಲಿ ಈ ತರದ ಪ್ಲೇಯರ್ಸ್ ನ ತಗೊಂಡಿದ್ದಾರೆ, ಇವ್ರು ಏನ್ ಆಡ್ತಾರೆ, ಏನು ಅವ್ರ ಬಗ್ಗೆ ಒಂದಷ್ಟು ಗೊತ್ತಿಲ್ಲದೆ ಇದ್ರೂ ಸಹ ನೆಗೆಟಿವ್ ಕಮೆಂಟ್ಸ್ಗಳು ಸಾಕಷ್ಟು ಬರ್ತಾ ಇತ್ತು. ಒಂದಷ್ಟು ಆರ್ ಸಿ ಬಿ ಫ್ಯಾನ್ಸ್ಗಳಲ್ಲೂ ಸಹ ಅಷ್ಟೊಂದು ಬೇಜಾರಾಗಿತ್ತು. ಬಟ್ ಈಗ ಒಂದೊಂದಕ್ಕೆ ಬಂದು ನಿಂತಿರ್ತಕ್ಕಂಥದ್ದು. ಎಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಸ್ನೇಹಿತರೆ, ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದಾಗೆ ಜೂನ್ 3ನೇ ತಾರೀಕು IPL ಫೈನಲ್ ಪಂದ್ಯ. ನಮ್ಮ ಆರ್ ಸಿ ಬಿ ತಂಡ ಈಗಾಗಲೇ ಒಂದು ಎಲಿಮಿನೇಟರ್ 1ರಲ್ಲಿ ಗೆದ್ದು ಪಂಜಾಬ್ ವಿರುದ್ಧ ಗೆದ್ದು ಫೈನಲ್ಗೆ ಹೋಗಿರ್ತಕ್ಕಂಥದ್ದು. ಬರೋಬ್ಬರಿ 9 ವರ್ಷಗಳ ನಂತರ ಫೈನಲ್ಗೆ ಹೋಗಿರ್ತಕ್ಕಂಥದ್ದು. ಇದುವರೆಗೂ 3 ಬಾರಿ ಫೈನಲ್ ಹೋಗಿತ್ತು, 3 ಬಾರಿನೂ ಸಹ ಕಪ್ಪು ಎತ್ಕೊಳ್ಳೋದಕ್ಕೆ ಆಗ್ಲಿಲ್ಲ. 18ನೇ ಸೀಸನ್, 18 ವರ್ಷ ಆಗಿದೆ. 18 ವರ್ಷ ಆದ್ರೂ ಸಹ ಏನು ಒಂದಷ್ಟು ಬದಲಾವಣೆಗಳನ್ನ ತಗೊಬಂತು, ಬಟ್ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅನ್ಫಾರ್ಚುನೇಟ್ಲಿ ಒಂದ್ಸಲ ಬ್ಯಾಟಿಂಗ್ ಇದ್ರೆ ಇನ್ನೊಂದ್ಸಲ ಬೌಲಿಂಗ್ ಇರ್ತಿರ್ಲಿಲ್ಲ. ಸೊ ಎರಡು ಚೆನ್ನಾಗಿದ್ದಾಗ ಲಕ್ ಅನ್ನೋದು ಕೈ ಹಿಡಿಯಲಿಲ್ಲ. ಸೊ ಈ ರೀತಿ ಆದಾಗ ನಮ್ಗೆ 3 ಬಾರಿ ಫೈನಲ್ ಅಲ್ಲಿ ಸೋತಿರ್ತಕ್ಕಂಥದ್ದು. ಕಳೆದ ಒಂದು 2020 ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ 6 ವರ್ಷದಿಂದ 2023 ಬಿಟ್ರೆ 5 ಬಾರಿ ನಾವು ಸೆಮಿಸ್ಗೆ ಎಂಟ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದ್ರೂ ನಾವು ಸೆಮಿಸ್ ಅಲ್ಲೇ ಸೋತೋಗಿರ್ತಕ್ಕಂಥದ್ದು. ಈಗ ಒಂದಷ್ಟು ಬದಲಾವಣೆ ಜೊತೆಗೆ ಹೊಸ ನಾಯಕತ್ವ, ಹೊಸೊಬ್ರು ಸಾಕಷ್ಟು ಜನ ಬಂದಿರ್ತಕ್ಕಂಥದ್ದು ನೋಡಿರ್ಬೋದು. ಹಳೆ ಆಟಗಾರನ್ನೆಲ್ಲ ರಿಪ್ಲೇಸ್ಮೆಂಟ್ ಮಾಡಿರ್ತಕ್ಕಂಥದ್ದು. ಈಗ ಹೊಸ ಆಟಗಾರರು ಇಷ್ಟು ಚೆನ್ನಾಗಿ, ಅಂದ್ರೆ ಈಗ ಮುಂಚೆ ಯಾವ ತರ ಇತ್ತು, ಒಂದ್ 2-3 ಮೇಲೆ ಮಾತ್ರ ಟೀಮ್ ಒಂದು ಬ್ಯಾಲೆನ್ಸಿಂಗ್ ಆಗಿ ಇರ್ಬೇಕಾಗಿತ್ತು. 2-3 ಮೇಲೆ ಮಾತ್ರ ಎಕ್ಸ್ಟ್ರಾ ಜವಾಬ್ದಾರಿ ಅನ್ನೋದು ಇರ್ತಾ ಇತ್ತು. ಬಟ್ ಈಗ ಆ ತರ ಇಲ್ಲ. ಆಡುವಂತ ಪ್ರತಿಯೊಬ್ಬರ ಮೇಲೂ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅಷ್ಟೇ ಇದೆ. ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ಲೇಬೇಕಾಗುತ್ತೆ. ಅವರೇ ಮಾಡ್ಬೇಕು, ಇವರೇ ಮಾಡ್ಬೇಕು ಅನ್ನೋದಿಲ್ಲ. ಪ್ರತಿಯೊಬ್ಬರ ಮೇಲೂ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥದ್ದು. ಆ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ಹೊಸ ನಾಯಕತ್ವವನ್ನ ರಜತ್ ಪಟ್ಟಿದಾರ್ಗೆ ಕೊಟ್ಟಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿ ನಿರ್ವಹಣೆ ಮಾಡ್ಕೊಂಡ್ಬಂದು ಇವತ್ತು ಅಂದ್ರೆ ಈ ಒಂದು IPL ಸೀಸನ್ ಅಲ್ಲಿ ನಮ್ಮ ಒಂದು ಮನೆ ಅಂಗಳದಲ್ಲಿ ಬಿಟ್ಟು ಹೊರಗಡೆ ಆಡಿರ್ತಕ್ಕಂಥ ಪ್ರತಿಯೊಂದು ಪಂದ್ಯದಲ್ಲೂ ಗೆದ್ದಿರ್ತಕ್ಕಂಥದ್ದು ಒಂದು ಇತಿಹಾಸ ನಿರ್ಮಾಣವನ್ನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳಬೇಕು. ಇನ್ನೊಂದು, ಈ ಒಂದು 18ರ ಸೀಸನ್ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಕರಿಬಹುದು. ಒಂದ್ ಹಂತಕ್ಕೆ ಬಂದು ನಿಂತು ಬಿಟ್ಟಿದ್ವಿ, ಫೈನಲ್ ಬಂದು ನಿಂತು ಬಿಟ್ಟಿದ್ವಿ. ಈ ಒಂದು ಫೈನಲ್ ಕನ್ಸು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರದು. 18 ವರ್ಷ ಅಂದ್ರೆ 18 ವರ್ಷದಿಂದ ಆರ್ ಸಿ ಬಿ ಫ್ಯಾನ್ಸ್ ಸಂಖ್ಯೆ ಅಂತೂ ಕಡಿಮೆ ಆಗ್ತಾ ಇಲ್ಲ. ಸೋತಿರ್ಬೋದು, ಬಟ್ ತಂಡ ಅಂತ ಬಂದಾಗ ತಂಡವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ. ಸೊ ಫ್ಯಾನ್ಸ್ಗೋಸ್ಕರ ಆದ್ರೂ ನೀವು ಈ ಬಾರಿ ಕಪ್ ಗೆಲ್ಲೇಬೇಕಾಗುತ್ತೆ. ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ನಿರ್ವಹಣೆ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು ನಮ್ಮ ತಂಡ ಆರ್ ಸಿ ಬಿ. ಯಾಕಂದ್ರೆ ಅಷ್ಟು ಮಟ್ಟಿಗೆ ಒಂದು ಎಫೆಕ್ಟಿವ್ ಆಗಿ ಒಂದು ಬೌಲರ್ಸ್ ಇರ್ಬೋದು. ಪಂಜಾಬ್ ಮೇಲಂತೂ ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟು ಬೇಗ ಆಲ್ ಔಟ್ ಮಾಡ್ತಾರೆ ಅಂತ. ಮಿನಿಮಮ್ 200-250 ಪ್ಲಸ್ ರನ್ ಅನ್ನ ಅವರು ಸ್ಕೋರ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಸೊ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಅಂದ್ರೆ ಬೌಲರ್ಸ್ ಅಷ್ಟರ ಮಟ್ಟಿಗೆ ಒಂದು ಇಂಪ್ಯಾಕ್ಟ್ ಮಾಡಿರ್ತಕ್ಕಂಥದ್ದು. ಫಸ್ಟ್ ಬ್ಯಾಟಿಂಗ್ ಬರ್ಲಿ ಅಥವಾ ಚೇಸಿಂಗ್ ಬರ್ಲಿ, ಫೈನಲ್ ಅಲ್ಲಿ ಆದಷ್ಟು ಕಾಂಟ್ರಿಬ್ಯೂಷನ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಚೊಚ್ಚಲ ಬಾರಿಗೆ ಇವತ್ತು ನಮ್ಗೆ ಕಪ್ ಬರ್ತಾ ಇರತಕ್ಕಂಥದ್ದು. ಸೊ ಪ್ರತಿಯೊಬ್ರು ಅಷ್ಟೇ ಈ ಸಲ ಕಪ್ ನಮ್ದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಮ್ದೇ ಅನ್ನೋದಕ್ಕಿಂತ ನಮ್ದು ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ಈ ಬಾರಿಯ ಒಂದು ಫೈನಲ್ ಬಹಳ ವಿಶೇಷವಾಗಿ ಮೂಡಿರ್ತಕ್ಕಂಥದ್ದು. ತಮಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇನೂ ಇರ್ಬೋದು. ಲಾಸ್ಟ್ ಒಂದು 15-20 ದಿನಗಳ ಹಿಂದೆ ಆಪರೇಷನ್ ಸಿಂಧೂರ್ ಅನ್ನೋ ಒಂದು ಕಾರ್ಯಾಚರಣೆ ನಡೆದಿರ್ತಕ್ಕಂಥದ್ದು. ಸೊ ಈ ಒಂದು ಸೆಲೆಬ್ರೇಷನ್ ಸಹ ಇವತ್ತು IPL ಫೈನಲ್ ಪಂದ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಎರಡೂ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿರುತ್ತೆ. ಆರ್ ಸಿ ಬಿ ಏನಾದ್ರು ಕಪ್ ಗೆದ್ರೆ ಅಲ್ಲಿ 3 ಸೇನೆಯ ಒಂದು ಸೈನಿಕರಿಗೆ ಒಂದಷ್ಟು ರೆಸ್ಪೆಕ್ಟ್ ಅನ್ನು ಕೊಡೋದ್ರ ಮುಖಾಂತರ ಅಲ್ಲಿ ಸಹ ಸಾಕಷ್ಟು ಜನ ಆಗಮಿಸ್ತಾ ಇರ್ತಕ್ಕಂಥದ್ದು. ಅವರಿಗೆ ಒಂದು ಕೃತಜ್ಞತಾ ಮನೋಭಾವನೆಯನ್ನ ತಿಳಿಸ್ತಕ್ಕಂಥದ್ದು. ಯಾಕಂದ್ರೆ ಇದು ಕ್ರಿಕೆಟ್, ಇನ್ನೊಂದು ಮತ್ತೊಂದು ಎಂಟರ್ಟೈನ್ಮೆಂಟ್ ಇದೆಲ್ಲ ಓಕೆ. ಬಟ್ ಇದ್ರ ಆಚೆ ಸೆಕ್ಯೂರಿಟಿಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಬಾರ್ಡರ್ ಅಲ್ಲಿ ನಮ್ಗೆ ಕಾಯ್ತಾ ಇರ್ತಕ್ಕಂಥವ್ರು ಅವ್ರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾಗುತ್ತೆ. ಅವರು ಚೆನ್ನಾಗಿರ್ಬೇಕಾಗುತ್ತೆ. ಅವ್ರು ಚೆನ್ನಾಗಿದ್ರೆ ಅಲ್ವಾ ನಮ್ಮನ್ನ ಕಾಪಾಡೋದಕ್ಕಾಗೋದು. ಸೊ ಆ ಒಂದು ಕಾರಣದಿಂದ
ಇನ್ನು ಪಂಜಾಬ್ನ ಕೇವಲ 101 ರನ್ಗಳಿಗೆ ಆಲ್ ಔಟ್ ಮಾಡಿಕೊಂಡು ಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದಷ್ಟು ಪಾಠಗಳು ಕಲ್ತಿದ್ದಾವೆ. ಯಾಕಂದ್ರೆ ಆರಂಭದಲ್ಲಿ ಏನೇನೆಲ್ಲ ಮಿಸ್ಟೇಕ್ಸ್ ಆಯ್ತು ಮತ್ತೆ ಅದನ್ನ ಯಾವ ತರ ಕವರ್ ಅಪ್ ಮಾಡ್ಕೊಂಡಿದ್ದು ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 18 ವರ್ಷ ಸಿಕ್ಕಾಪಟ್ಟೆ ಒಂದು ಸ್ಟ್ರಗಲ್ ಪಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಒಂದ್ಸಲ ಬ್ಯಾಟಿಂಗ್ ಇರುತ್ತೆ, ಬೌಲಿಂಗ್ ಇರಲ್ಲ, ಬೌಲಿಂಗ್ ಇದ್ದಾಗ ಬ್ಯಾಟಿಂಗ್ ಇರಲ್ಲ, ಎರಡು ಚೆನ್ನಾಗಿದ್ದಾಗ ಏನೋ ಒಂದು ಸಮಸ್ಯೆ ಆಗ್ಬಿಟ್ಟು ಒಂದು ಸುಮಾರು ಒಂದು 9 ಸಲ ಏನೋ ಐ ಥಿಂಕ್ 9ನೇ ಬಾರಿಗೆ ಒಂದು ಸೆಮಿಸ್ಗೆ ಎಂಟ್ರಿ ಕೊಟ್ಟಿರ್ಬೋದು ಅನ್ಸುತ್ತೆ. ಕಂಟಿನ್ಯೂಸ್ ಆಗಿ 6 ವರ್ಷದಿಂದ 5 ಬಾರಿ ಒಂದು ಕಂಟಿನ್ಯೂಸ್ ಆಗಿ ನಾವು ಸೆಮಿಸ್ಗೆ ಬಂದಿರತಕ್ಕಂಥದ್ದು. ಈ ಬಾರಿ ಫೈನಲ್ಗೆ ಬಂದಿದ್ದೀವಿ. ಹತ್ತತ್ರ 9 ವರ್ಷಗಳ ಅಂದ್ರೆ 2016 ಆದ್ಮೇಲೆ ಬಂದಿರತಕ್ಕಂಥದ್ದು. ಸೊ SRH ಮೇಲೆ ಒಂದು ಫೈನಲ್ ಪಂದ್ಯ ಆಗುತ್ತೆ. ಕೇವಲ 8 ರನ್ನಲ್ಲಿ ನಾವು ಸೋತೋಗ್ತೀವಿ. ಬಹಳ ಬೇಜಾರಾಗುತ್ತೆ ಆ ಪಂದ್ಯ. ಯಾಕಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ 18ನೇ ಓವರ್ಗೆ ಮ್ಯಾಚ್ ಕಂಪ್ಲೀಟ್ ಆಗುತ್ತೆ, 18ನೇ ಅಥವಾ 19ನೇ ಓವರ್ ಅಲ್ಲಿ ನಾವು ಕಪ್ ಎತ್ಕೊಂತೀವಿ ಅನ್ನೋ ಒಂದು ನಿರೀಕ್ಷೆಯಲ್ಲಿ RCB ಫ್ಯಾನ್ಸ್ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಉಲ್ಟಾ ಆಗೋಯ್ತು, ಏನು ಮಾಡ್ಲಿಕ್ಕೆ ಆಗಲ್ಲ. ಬಟ್ ಆ ತರದೊಂದು ಗಳಿಗೆ ಬರೋದು ಬೇಡ. ಸಕ್ಸಸ್ಫುಲ್ ಆಗಿ ಈ ಒಂದು IPL ಅಲ್ಲಿ ತುಂಬಾನೇ ಕಾಂಟ್ರಿಬ್ಯೂಟ್ ಮಾಡಿ ಎಲ್ಲ ಪ್ಲೇಯರ್ಸ್ ತಮ್ಮ ಒಂದು ಕೌಶಲ್ಯವನ್ನ ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಎಲ್ರಿಗೂ ಸಹ ಕೃತಜ್ಞತೆ ತಿಳ್ಕೊಳ್ಳೋಣ. ಅದರ ಜೊತೆಗೆ ಇವತ್ತೇನ್ ಈ ಒಂದು ಪಂದ್ಯ ನಡೀತಾ ಇದೆ, ಈ ಒಂದು ಪಂದ್ಯ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಮ್ಗೆ ರನ್ ರೇಟ್ ಬೇಕಾಗಿಲ್ಲ ಅಥವಾ ವಿಕೆಟ್ಸ್ ಬೇಕು, ಬಟ್ ಇಲ್ಲಿ ರನ್ ರೇಟು ಇನ್ನೊಂದು ಮತ್ತೊಂದು ಕ್ಯಾಲ್ಕುಲೇಟ್ ಆಗಲ್ಲ, ವಿನ್ ಆಗ್ಬೇಕಷ್ಟೇ. ಒಂದೇ ವಿಕ್ಟರಿ ಬೇಕಿರೋದು. 99ಕ್ಕೆ ಬಂದು ನಿಂತು ಬಿಟ್ಟಿದ್ವಿ, ಇನ್ನೊಂದು ಅಂಕ ಬಂದ್ರೆ ಸಾಕು ನಾವು ಫುಲ್ ಔಟ್ ಆಗ್ಬಿಡುತ್ತೆ. ಸೊ ಆ ಒಂದು ಸ್ಟೇಜ್ ಅಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಬ್ಯಾಲೆನ್ಸಿಂಗ್ ಟೀಮ್ ಅನ್ನ ಕಟ್ಟಿರ್ತಕ್ಕಂಥದ್ದು. ಎಸ್ಪೆಷಲಿ ಈ ಒಂದು ಕ್ರೆಡಿಟ್ ನ ನಾವು ದಿನೇಶ್ ಕಾರ್ತಿಕ್ಗೆ ಕೊಡ್ಬೇಕಾಗುತ್ತೆ. ಲಾಸ್ಟ್ ಇಯರ್ ನಮ್ಮ ಒಂದು RCB ತಂಡದಲ್ಲಿ ಇದ್ದಂತವರು ಸೊ ರಿಟೈರ್ಮೆಂಟ್ ಕೊಟ್ಮೇಲೆ ಈಗ ಬ್ಯಾಟಿಂಗ್ ಕೋಚ್ ಆಗಿರ್ತಕ್ಕಂಥದ್ದು. ಅವರಿಗೆ ನಾವು ಈ ಒಂದು ಕ್ರೆಡಿಟ್ ಅನ್ನು ಕೊಡ್ಬೇಕಾಗುತ್ತೆ. ಎನಿವೆ RCB ತಂಡ ಫೈನಲ್ಗೆ ಬಂದಾಯ್ತು. ಈ ಸಲ ಕಪ್ ನಮ್ದು ಅಂತ ಕಮೆಂಟ್ ಮಾಡಿ, ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹಿಂದಿನಂತೆ ಇರಲಿ. ಯಾಕಂದ್ರೆ ಕಳೆದ ಒಂದು ಚಾನಲ್ ಒಂದು ಅನ್ಫಾರ್ಚುನೇಟ್ಲಿ ಅದು ತೆಗಿತಾ ಇರತಕ್ಕಂಥದ್ದು. ಇದು ಹೊಸ ಚಾನಲ್. ಮಿಸ್ ಮಾಡದೆ ಈ ಒಂದು ಚಾನಲ್ ಅಲ್ಲಿ ಪ್ರತಿದಿನ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ಗಳು ಬರ್ತಾ ಇರುತ್ತೆ. ಈ ಒಂದು ಕಂಟೆಂಟ್ಗಳು ನಿಮ್ಗೆ ತಲುಪಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣ್ತಾ ಇರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ RCB ಫ್ಯಾನ್ಸ್ ಯಾರಿದ್ದಾರೋ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೋ ಅವರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.